ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಮೋದಿ ಕಾರ್ಯಕ್ರಮದ ವೇಳೆಯಲ್ಲಿ ಹುಸಿ ಬಾಂಬ್ ಕರೆ ಏನು ಬಂದಿತ್ತು, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಲೋಹಿತ್ ಕೊಟ್ಟಿರುವ ಉತ್ತರವನ್ನು ಕೇಳಿ ಪೊಲೀಸರೇ ದಂಗಾಗೋಗಿದ್ದಾರೆ, ಶಾಕ್ಗೆ ಒಳಗಾಗಿದ್ದಾರೆ. ಯಾಕೆಂದ್ರೆ ಯಾಕಪ್ಪ ನೀನು ಕರೆ ಮಾಡಿದ್ದೆ ಅಂತ ಹೇಳಿ ವಿಚಾರಣೆಯನ್ನ ಪೊಲೀಸರು ಮಾಡುವಂಥ ಸಂದರ್ಭದಲ್ಲಿ ನೀವುಗಳು ಅಲರ್ಟ್ ಆಗಿದ್ದೀರಾ ಇಲ್ವಾ ಅಂತೇಳಿ ನೋಡೋದಕ್ಕೋಸ್ಕರ, ಚೆಕ್ ಮಾಡೋದಕ್ಕೋಸ್ಕರ ನಾನು ಕರೆ ಮಾಡಿದ್ದೆ ಅಂತ ಹೇಳಿ ಈ ಲೋಹಿತ್ ಹೇಳಿದ್ದಾನೆ. ಸದ್ಯ ಆತನ ಮೆಂಟಲ್ ಕಂಡೀಷನ್ ಬಗ್ಗೆ ಕೂಡ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಮನೆಯಲ್ಲೂ ಕೂಡ ಈ ಲೋಹಿತ್ ಏನಿದ್ದಾನೆ ಈತ ವಿಚಿತ್ರವಾಗಿ ಆಡ್ತಾ ಇದ್ದಂತೆ, ಅದರ ಬಗ್ಗೆ ಕೂಡ ಮಾಹಿತಿ ಸಿಕ್ಕಿದೆ ಪೊಲೀಸರಿಗೆ. ಇನ್ನಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಆತನ ಮಾನಸಿಕ ಸ್ಥಿತಿ ಹೇಗಿತ್ತು ಅನ್ನೋದ್ರ ಬಗ್ಗೆ. ಯಾಕೆಂದ್ರೆ ಈ ಹಿಂದೆ ಕೂಡ ಆತ ಹಲವು ಬಾರಿ ರಿಹ್ಯಾಬ್ ಸೆಂಟರ್ಗೆ ಹೋಗಿ ಚಿಕಿತ್ಸೆಯನ್ನು ಪಡೆದು ಬಂದಿದ್ದ ಅನ್ನುವ ಮಾಹಿತಿ ಇದೆ. ನಮ್ಮ ಪ್ರತಿನಿಧಿ ಶಿವಕುಮಾರ್ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ಶಿವಕುಮಾರ್, ಲೋಹಿತ್ನ ವಿಚಾರಣೆಯ ಸಂದರ್ಭದಲ್ಲಿ ಪೊಲೀಸರೇ ಶಾಕ್ ಆಗುವ ರೀತಿಯ ಉತ್ತರ, ನೀವು ಅಲರ್ಟ್ ಆಗಿದ್ರೋ ಇಲ್ಲೋ ಅಂಥೇಳಿ ಚೆಕ್ ಮಾಡೋಕ್ಕೋಸ್ಕರ ನಾನು ಈ ಕರೆಯನ್ನು ಮಾಡಿದ್ದೆ ಅಂತ ಹೇಳಿ. ಅದಾದ ಮೇಲೆ ಆತನ ಮಾನಸಿಕ ಸ್ಥಿತಿಯ ಬಗ್ಗೆ ಕೂಡ ಹಲವು ಪ್ರಶ್ನೆಗಳಿದೆ. ಪೊಲೀಸರ ತನಿಖೆ ಯಾವ ನಿಟ್ಟಿನಲ್ಲಿ, ಯಾವ ರೀತಿಯಲ್ಲಿ ಸಾಗ್ತಾ ಇದೆ ಶಿವಕುಮಾರ್? ನವೀನ್, ಪ್ರಧಾನಿ ಮೋದಿ ಬರುವಂಥ ರಸ್ತೆಯಲ್ಲಿ ಜಿಲೆಟಿನ್ ಕಡ್ಡಿಗಳು ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಕಗ್ಲಿಪುರ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. 6 ಪ್ರತ್ಯೇಕ ತಂಡಗಳನ್ನು ರಚನೆ ಮಾಡಿಕೊಂಡು ಅಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ಇನ್ವೆಸ್ಟಿಗೇಷನ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಬಾಂಬ್ ಥ್ರೆಟ್ ಕಾಲ್ ಸಂಬಂಧಪಟ್ಟಂತೆ ಬೆಂಗಳೂರಿನ ಕೋರ್ಮಂಗಲ ಪೊಲೀಸರು 40 ವರ್ಷದ ಕೋರ್ಮಂಗಲ ನಿವಾಸಿ ಲೋಹಿತ್ನನ್ನ ಅರೆಸ್ಟ್ ಮಾಡಿ ಆತನನ್ನ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಪ್ರಮುಖವಾಗಿ ಲೋಹಿತ್ ಇದೇ ಬೆಂಗಳೂರಿನ ನಿವಾಸಿ, ಕೋರ್ಮಂಗಲದ ನಿವಾಸಿ. ಅವರ ತಂದೆ ನಿವೃತ್ತ ಇಸ್ರೋದ ಉದ್ಯೋಗಿ ಕೂಡ ಆಗಿರ್ತಾರೆ. ಲೋಹಿತ್ಗೆ ಮದುವೆಯಾಗಿ ಪತ್ನಿ ಬೇರೆ ಕಡೆ ವಾಸವಾಗಿರ್ತಾರೆ. ಮನೆಯಲ್ಲೂ ಕೂಡ ವಿಚಿತ್ರ ರೀತಿಯಲ್ಲಿ ಲೋಹಿತ್ ವರ್ತನೆಯನ್ನ ಮಾಡ್ತಿರ್ತಾನೆ. ತಡರಾತ್ರಿ ಎದ್ದೇಳುವಂಥದ್ದು, ಜೋರಾಗಿ ಕಿರ್ಚ್ಕೊಳ್ಳುವಂಥದ್ದು, ಈ ಹಿಂದೆ ಕೂಡ ಹಲವು ಬಾರಿ ಬೆದರಿಕೆ ಮೇಲ್ಗಳನ್ನ ಮಾಡಿದ್ದಾನೆ. ಈತ ಭಾನುವಾರ ಬೆಳಗ್ಗೆ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕರೆಯನ್ನ ಮಾಡೋದಕ್ಕಿಂತ ಮುಂಚಿತವಾಗಿ ಶನಿವಾರ ರಾತ್ರಿ ಪೊಲೀಸ್ ಕಂಟ್ರೋಲ್ ರೂಮ್ಗಳಿಗೆ ಮೇಲನ್ನ ಮಾಡಿದ ಬಾಂಬ್ ಥ್ರೆಟ್ ಅನ್ನೋದನ್ನ HAL ಅನ್ನ ಬ್ಲಾಸ್ಟ್ ಮಾಡ್ತೀನಿ, ಜೊತೆಗೆ ಆರ್ಟ್ ಆಫ್ ಲಿವಿಂಗ್ ಅನ್ನ ಬ್ಲಾಸ್ಟ್ ಮಾಡ್ತೀನಿ ಅಂತೇಳಿ ಮೇಲ್ ಮಾಡಿರುವಂಥದ್ದು ಸದ್ಯ ಪೊಲೀಸರ ವಿಚಾರಣೆ ವೇಳೆಯಲ್ಲಿ ಗೊತ್ತಾಗಿರುವಂಥದ್ದು. ಈತ ಯಾವಾಗ ಭಾನುವಾರ ಬೆಳಿಗ್ಗೆ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕರೆಯನ್ನ ಮಾಡ್ತಾನೆ. ಕರೆ ಮಾಡಿದಂತವನು ತನ್ನ ಮೊಬೈಲನ್ನು ಸ್ವಿಚ್ ಆಫ್ ಮಾಡ್ಕೊಳ್ತಾನೆ. ಕೋರ್ಮಂಗಲದಿಂದ ನೇರವಾಗಿ ವಿವೇಕ್ ನಗರದ ಮಂದಿರ, ಮಸೀದಿ ಹಾಗೂ ದೇಗುಲಗಳಿಗೆ ಹೋಗಿ ಪ್ರಾರ್ಥನೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾನೆ. ಆದರೆ ಟವರ್ ಡಂಪ್ ಆಧಾರದ ಮೇಲೆ ಈತನ ನಂಬರನ್ನು ಟ್ರ್ಯಾಕ್ ಮಾಡ್ಕೊಂಡಂಥ ಕೋರ್ಮಂಗಲ ಪೊಲೀಸರು ಆತನನ್ನು ಪತ್ತೆ ಹಚ್ಚಿ ವಶಕ್ಕೆ ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಪೊಲೀಸ್ ಠಾಣೆಗೆ ಕರ್ಕೊಂಡ್ಬಂದು ಖುದ್ದು ಹಿರಿಯ ಅಧಿಕಾರಿಗಳು ಲೋಹಿತ್ನನ್ನ 1 to 1 ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಲೋಹಿತ್, ಪ್ರಧಾನಮಂತ್ರಿಗಳು ಬೆಂಗಳೂರಿಗೆ ಬರ್ತಿದ್ದಾರೆ, ಈ ಸಂದರ್ಭದಲ್ಲಿ ನೀವು ಯಾವ ರೀತಿಯಾಗಿ ಅಲರ್ಟ್ ಇದ್ದೀರಾ, ಬಂದೋಬಸ್ತನ್ನು ಮಾಡ್ಕೊಂಡಿದ್ದೀರಾ, ನೀವು ಅಲರ್ಟ್ ಇರಬೇಕು ಅಂತೇಳಿ ಈ ರೀತಿಯಾಗಿ ಕೃತ್ಯವನ್ನು ಮಾಡಿದೆ ಅಂತೇಳಿ ಲೋಹಿತ್ ಸ್ಟೇಟ್ಮೆಂಟನ್ನು ಕೊಟ್ಟಿರುವಂಥದ್ದು ಒಂದು ಕಡೆ. ಮತ್ತೊಂದು ಕಡೆ ಪೊಲೀಸರ ವಿಚಾರಣೆ ವೇಳೆಯಲ್ಲಿ ಆರೋಪಿ ಉದ್ದಟತನವನ್ನು ಮೆರೆದಿರುವಂಥದ್ದು. ನನಗೆ CBI ಡೈರೆಕ್ಟರ್ ಗೊತ್ತು, NIA ಡೈರೆಕ್ಟರ್ ಗೊತ್ತು, ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಕೂಡ ನನಗೆ ಗೊತ್ತು ಅನ್ನೋ ಮಾತನ್ನು ಲೋಹಿತ್ ಹೇಳ್ತಿದ್ದಾನೆ. ಆತನ ಮೊಬೈಲ್ನಲ್ಲಿ ಎಲ್ಲರ ಕಾಂಟ್ಯಾಕ್ಟ್ ನಂಬರ್ಗಳು ಕೂಡ ಇರುವಂಥದ್ದು. ಅಂದರೆ ಓರ್ವ ಸಾಮಾನ್ಯ ನಿವಾಸಿಗೆ ದೊಡ್ಡ ದೊಡ್ಡ ಮಟ್ಟದ ಕಾಂಟ್ಯಾಕ್ಟ್ಗಳು ಹೇಗೆ ಇರಲಿಕ್ಕೆ ಸಾಧ್ಯ ಅಂತೇಳಿ ಪೊಲೀಸರು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಆತ ಜಸ್ಟ್ ಡಯಲ್ಗೆ ಕರೆಯನ್ನು ಮಾಡಿರುವಂಥದ್ದು. ಸಂಬಂಧಪಟ್ಟಂತ ಬೇರೆ ಬೇರೆ ಇಲಾಖೆಯ ಉನ್ನತ ಅಧಿಕಾರಿಗಳ ಸರ್ಕಾರಿ ನಂಬರ್ಗಳನ್ನು ಪಡ್ಕೊಂಡು ತನ್ನ ಕಾಂಟ್ಯಾಕ್ಟ್ನಲ್ಲಿ ಸೇವ್ ಮಾಡ್ಕೊಂಡಿರುವಂಥದ್ದು ಒಂದು ಕಡೆ. ಮತ್ತೊಂದು ಕಡೆ ಆತ ಮಾನಸಿಕವಾಗಿ ಕೂಡ ಸ್ಥಿಮಿತತೆಯನ್ನು ಕಳ್ಕೊಂಡಿದ್ದಾನೆ ಅನ್ನೋ ವಿಚಾರವನ್ನ ಲೋಹಿತ್ನ ಪೋಷಕರು ಪೊಲೀಸರ ವಿಚಾರಣೆ ವೇಳೆ ಹೇಳಿರುವಂಥದ್ದು. ಆತನಿಗೆ ಹಿಂದೆ ಕೂಡ ಹಲವು ಬಾರಿ ವೈದ್ಯಕೀಯ ಚಿಕಿತ್ಸೆಯನ್ನು ಕೊಡಿಸಲಾಗಿತ್ತು. ಆದರೆ ಮನೆಗೆ ಬಂದಂಥ ನಂತರದಲ್ಲಿ ಲೋಹಿತ್, ನಾನು ಹುಷಾರಾಗಿದ್ದೀನಿ, ನನಗೆ ಯಾವುದೇ ಆರೋಗ್ಯದ ಸಮಸ್ಯೆ ಇಲ್ಲ ಅಂತೇಳಿ ಮಾತ್ರೆಗಳನ್ನು ಸೇವಿಸ್ತಾ ಇರಲಿಲ್ಲ. ಆತನನ್ನು 2-3 ತಿಂಗಳ ಕಾಲ ರಿಹ್ಯಾಬ್ ಸೆಂಟರ್ಗೆ ಕೂಡ ದಾಖಲಿಸಲಾಗಿತ್ತು ಅಂತೇಳಿ ಅವರ ಪೋಷಕರು ಪೊಲೀಸರ ಮುಂದೆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಆದರೆ ಸದ್ಯ ಪೊಲೀಸರು ಪ್ರಕರಣವನ್ನು ನಾನಾ ಆಯಾಮಗಳಲ್ಲಿ ತನಿಖೆಯನ್ನು ಮಾಡ್ತಿರುವಂಥದ್ದು. ದೈಹಿಕವಾಗಿ ಲೋಹಿತ್ ಭಾನುವಾರ ಬೆಳಿಗ್ಗೆ ಕಗ್ಲಿಪುರದ ತಾತಗುಣಿ ಬಳಿ ಪತ್ತೆ ಆಗಿರುವಂಥ ಜಿಲೆಟಿನ್ ಕಡ್ಡಿಗಳೇನಿದೆ ಅಲ್ಲಿಗೆ ಈತ ಟ್ರಾವೆಲ್ ಮಾಡಿರೋದಕ್ಕೆ ಯಾವುದೇ ರೀತಿಯಾದಂಥ ಎವಿಡೆನ್ಸ್ಗಳು ಸಿಗ್ತಿಲ್ಲ. ಹೀಗಾಗಿ ಆತನ ಮೊಬೈಲನ್ನು ಸೀಸ್ ಮಾಡಿಕೊಂಡು ಆತನ ಮೊಬೈಲ್ ವಾಟ್ಸಪ್ ಡೇಟಾವನ್ನು ರಿಟ್ರೀವ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆತನ CDR ಅನ್ನು ಪಡ್ಕೊಂಡು ಕಾಲ್ ಡೀಟೇಲ್ಸ್ ರೆಕಾರ್ಡನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಲೋಹಿತ್ ವಾಸ ಇದ್ದಂಥ ಕೋರ್ಮಂಗಲದ ಮನೆ ಏನಿದೆ ಅಲ್ಲಿಗೆ FSL ಹಾಗೂ ಡಾಗ್ ಸ್ಕ್ವಾಡ್ನ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡ್ತಿರುವಂಥದ್ದು. ನವೀನ್, ಥ್ಯಾಂಕ್ ಯು ಶಿವಕುಮಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.